ನಮಸ್ಕಾರ ಎಲ್ರಿಗೂ. ಈ ರೀತಿ ಜೋಳದ ಮುದ್ದೆ ಜೊತೆಗೆ ಬದನೆಕಾಯಿ ಸಾರಿದ್ರೆ ತುಂಬಾ ರುಚಿ ಅನ್ಸುತ್ತೆ. ನಾವು ಸಣ್ಣವರಿದ್ದಾಗ ನಮ್ ತಾಯಿ ತುಂಬಾ ಮಾಡ್ತಾ ಇದ್ದಿದಂತ ಸಾರಿದು. ಈ ಬದನೆಕಾಯಿ ಸಾರು ಕುಕ್ಕರ್ ಅಲ್ಲಿ ಮಾಡ್ತೀವಿ. ಮೊದ್ಲಿಗೆ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಸೋಂಪು, ಚಕ್ಕೆ, ಲವಂಗ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕಂದು ಬಣ್ಣ ಆಗೋ ತನಕ ಹುರಿದಾದ್ಮೇಲೆ 2 ಹಸಿಮೆಣಸಿನಕಾಯಿನ ಸೇರಿಸಿ, ಜೊತೆಗೆ ಬೇಡ್ಗೆ ಮೆಣಸಿನಕಾಯಿ, ಗೋಡಂಬಿ ಇಷ್ಟನ್ನೆಲ್ಲ ಹಾಕಿ ಹುರಿದಾದ್ಮೇಲೆ ನಾಟಿ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ನಾಟಿ ಟೊಮೆಟೊ ಬಳಸೋದ್ರಿಂದ ಸಾರು ತುಂಬಾ ರುಚಿ ಇರುತ್ತೆ. ಈಗ ಒಂಚೂರು ಕೊತ್ತಂಬರಿ ಕೂಡ ಸೇರಿಸಿ ಹುರಿದಾದ್ಮೇಲೆ 2 ಸ್ಪೂನ್ ಅಷ್ಟು ಎಳ್ಳು ಹಾಕಿ ಫ್ರೈ ಮಾಡ್ಕೊಂಡೆ. ಮತ್ತೆ ಹಚ್ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ಫ್ರೈ ಮಾಡಿದಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ರೀತಿ ರುಬ್ಕೋಬೇಕು. ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ಜಾಸ್ತಿ ಏನು ಉರಿಯೋದ್ ಬೇಕಿಲ್ಲ, 1-2 ಸತಿ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಒಂದ್ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿದಂತ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ. ಒಂದ್ಸತಿ ಮಿಕ್ಸ್ ಮಾಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮತ್ತೊಂದ್ಸತಿ ಮಿಕ್ಸ್ ಮಾಡಿ ಇದಕ್ಕೆ ನೀರ್ನ ಸೇರಿಸ್ತಾ ಇದ್ದೀನಿ. ಈಗ ಒಂದ್ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಈ ಸಾಂಬಾರ್ಗೆ ಒಂದೇ ವಿಸಿಲ್ ಕೊಡ್ಬೇಕು. ಇವಾಗ ಇದು ಫೈನಲ್ ಆಗಿ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ.